ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಈಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಈಗ ಬರ್ತಿರ್ತಕ್ಕಂಥ ನ್ಯೂಸ್ ಏನಪ್ಪ ಅಂತಂದರೆ IPL 2025 ಬ್ಯಾನ್ ಆಗಿದೆ. ಅಂದರೆ ಬ್ಯಾನ್ ಆಗಿದೆ ಅಂತಂದರೆ ಮುಗಿದೋಯ್ತು ಅಂತ ಅಲ್ಲ, ಇದು ಮುಂದೆ ಸ್ಕೆಡ್ಯೂಲ್ ಮತ್ತೆ ಮಾಡ್ತಾರೆ. ಇವಾಗ ಎಲ್ಲಿಗೆ ಪಾಯಿಂಟ್ ಟೇಬಲ್ಸ್ ಎಲ್ಲ ನಿಂತಿದೆಯೋ ಅಲ್ಲಿಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇದು ಯಾಕೆ ಹಿಂಗಾಗಿದೆ ಅಂತ ಹೇಳೋದು ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನು ಇವಾಗ ಯುದ್ಧದ ಒಂದು ಸನ್ನಿವೇಶಗಳು ನಡೀತಾ ಇದ್ದಾವೆ. ಏನು ಪದೇ ಪದೇ ಈ ಪಾಕಿಸ್ತಾನ ಅನ್ನೋದು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆ. ಸೊ ಈ ಥರ ಎಲ್ಲ ಬೆಳವಣಿಗೆಗಳು ಉಗ್ರರ ದಾಳಿ ಆದಮೇಲೆ, ಪೆಹಲ್ಗಾಮಲ್ಲಿ ಏನು ಉಗ್ರರ ದಾಳಿ ಆಯಿತು, ಅದಾದಮೇಲೆ ಇಂಡಿಯಾ ತುಂಬ ಕ್ರಿಟಿಕಲ್ ಆಗಿ ಅವ್ರು ಏನು ಹೆಂಗೆ ಆನ್ಸರ್ ಮಾಡಬೇಕು ಆ ಥರ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ ನಿನ್ನೆ ಮ್ಯಾಚು ಸಡನ್ಲಿ ಸೈರನ್ ಬರುತ್ತೆ. ಯಾವುದು ಪಂಜಾಬ್ ಟೀಮ್ ಅವ್ರ ಜೊತೆಗೆ ಕ್ರಿಕೆಟ್ ಆಡಬೇಕಾದ್ರೆ IPL ಟೂರ್ನಮೆಂಟಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಾಗುತ್ತೆ, ಸೈರನ್ ಬರುತ್ತೆ. ಸೈರನ್ ಬಂದು ಮ್ಯಾಚ್ ಅಲ್ಲಿ ಅರ್ಧಕ್ಕೆ ನಿಲ್ಲಿಸ್ತಾರೆ. ಯಾಕಂದರೆ ಆ ಕ್ಷಣದಲ್ಲಿ ಪಾಕಿಸ್ತಾನ ಅಟ್ಯಾಕಿಗೆ ರೆಡಿಯಾಗಿರುತ್ತೆ, ಅಟ್ಯಾಕ್ ಮೋಡಲ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ಆರ್ಮಿ ಆಫೀಸರ್ಸ್ ಎಲ್ಲ ಕೂಡ BCCI ಅವ್ರಿಗೆ ಇನ್ಫಾರ್ಮೇಷನ್ ಮಾಡ್ತಾರೆ, ಮ್ಯಾಚ್ ಅರ್ಧಕ್ಕೆ ಮುಗಿಸ್ಬಿಡಿ, ಮ್ಯಾಚ್ ನಿಲ್ಲಿಸಿ, ಇದು ಎಲ್ಲ ಸೇಫ್ಟಿ ಪರ್ಪೋಸು, ಅಟ್ಯಾಕ್ ಆಗೋ ಎಲ್ಲ ಸನ್ನಿವೇಶಗಳು ಕಾಣ್ತಾ ಇದ್ದಾವೆ ಅಂತ ಹೇಳಿ ಆಲ್ರೆಡಿ ಅಟ್ಯಾಕ್ ನಡೀತಾ ಇತ್ತು. ಸೊ ಇಲ್ಲಿ ಡಿಫೆಂಡ್ ಮಾಡ್ಕೋತಾ ಇದ್ರು ಎಲ್ಲ ಆರ್ಮಿ ಆಫೀಸರ್ಸು ಎಲ್ಲ. ಫಸ್ಟು ಪ್ರಜೆಗಳನ್ನ ಯಾವ ರೀತಿ ಸೇಫ್ಟಿಯಾಗಿ ನಿಲ್ಲಿಸ್ಬೇಕು, ಯಾವ ರೀತಿ ಸೇಫ್ಟಿಯಾಗಿ ಅವ್ರ ಮನೆಗಳಿಗೆ ಮುಟ್ಟಿಸ್ಬೇಕು, ಜೀವ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ವಿಚಾರವಾಗಿ ಮ್ಯಾಚ್ ಅರ್ಧಕ್ಕೆ ನಿಲ್ಲಿಸಿ ನೆಕ್ಸ್ಟು ಏನಾಗುತ್ತೆ, ಮ್ಯಾಚ್ಗಳು ನಡೀತಾವ ಏನು ಅಂಥೇಳಿ. ಸೊ ಇದೊಂದು ಓಡ್ತಾ ಇತ್ತು ತಲೆಯಲ್ಲಿ. ಬಟ್ ಇವತ್ತು ಭಾರತ ಸರ್ಕಾರ BCCI ಅವ್ರಿಗೆ ಇದೊಂದು ಸುದ್ದಿ ಮೂಡಿಸಿದೆ. ಇಲ್ಲಪ್ಪ, ಸದ್ಯಕ್ಕಂತೂ ನಡೆಸೋಕ್ಕಾಗಲ್ಲ ಮ್ಯಾಚ್ಗಳನ್ನ. ಯಾಕಂತಂದರೆ ಹಂಗೆ ನೋಡಿದ್ರೆ ಸೌತ್ ಇಂಡಿಯಾನಲ್ಲಿ ಕ್ರಿಕೆಟ್ನ ನಡೆಸ್ಬೋದು, ಏನು ತೊಂದರೆ ಇಲ್ಲ, ಆಯಿತಾ. IPL ಮಾಡ್ಬೋದು, IPL ಗೇಮ್ ಮಾಡಿಸ್ಬೋದು. ಆದರೆ ದೇಶ ಅಂತ ಬಂದಾಗ ಭಾರತ ಎಲ್ಲ ಒಂದೇ. ಸೊ ಹಾಗಾಗಿ ಎಲ್ಲಿ ಆಡಿಸಿದ್ರು ಕೂಡ ಅಲ್ಲಿ ನಮ್ಮ ಯೋಧರು ಕೂಡ ಪ್ರಾಣ ತೆತ್ತು ಏನೋ ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸೋ ಸಮಯದಲ್ಲಿ ನಾವಿಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡಿಕೊಂಡು ಅದ್ರ ಬಗ್ಗೆ ಎಂಜಾಯ್ಮೆಂಟ್ ಮಾಡ್ಕೊಂಡಿರೋದು ಎಷ್ಟು ಸರಿ ಅನಿಸುತ್ತೆ. ಸೊ ಹಾಗಾಗಿ ಸದ್ಯಕ್ಕಂತೂ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದು ಮುಂದೆ ಕಂಟಿನ್ಯೂ ಆಗುತ್ತೆ. ಈಗ ನೀವು ಇದ್ರ ಹಿಂದೆ ನೀವು ಕೊರೋನಾ ಟೈಮಲ್ಲೂ ಕೂಡ ಹಿಂಗೆ ಬ್ಯಾನ್ ಮಾಡಿ ಮತ್ತೆ ಅದು ಪಾಯಿಂಟ್ಸ್ ಟೇಬಲ್ ಎಲ್ಲಿ ನಿಂತಿದ್ರು ಅದೇ ಟೈಮಲ್ಲಿನೇ ಸ್ವಲ್ಪ ದಿನ ಬಿಟ್ಟು ಒಂದಷ್ಟು ದಿನ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಪಾಯಿಂಟ್ ಟೇಬಲ್ ಎಲ್ಲೆಲ್ಲಿತ್ತೋ ಅದ್ರ ತಕ್ಕನಂಗೆ ಸೇಮ್ ಅದೇ ರೀತಿಯಾಗಿಯೇ ಮತ್ತೆ ಕಂಟಿನ್ಯೂಯಸ್ ಆಗುತ್ತೆ. ಆ್ಯಸ್ ಪರ್ ಪಾಯಿಂಟ್ ಟೇಬಲ್ ಪ್ರಕಾರನೇ ಮತ್ತೆ ಕಂಟಿನ್ಯೂಸ್ ಆಗುತ್ತೆ. ಮತ್ತೆ ಹೊಸದಾಗಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಇಲ್ಲ, ಹಾಗೆಲ್ಲ ಆಗಲ್ಲ. ಯಾಕಂದರೆ ಇಷ್ಟು ದಿನ ಎಷ್ಟೋ ತಂಡಗಳು ಕಷ್ಟಪಟ್ಟಿದೆ. ಆದರೂ ಫಾರ್ ದ ಫಸ್ಟ್ ಟೈಮ್ ನಮ್ಮ RCB ಈ ಲೆವೆಲಿಗೆ ರೀಚ್ ಆಗಿ 2016 ಬಿಟ್ಟರೆ ಈ ಲೆವೆಲ್ಗೆ ಗೇಮ್ ಆಡಿ ಫಸ್ಟ್ ಟೈಮು ಅದು ಟಾಪ್ 2 ಒಳಗಡೆ ಇದ್ಕೊಂಡು ಸಖತ್ತಾಗಿ ಗೇಮ್ ಮಾಡಿಕೊಂಡು ಬಂದಿತ್ತು. ನಮಗೆ ಹೋಪ್ ಇತ್ತು ಈ ವರ್ಷ RCB ಕಪ್ ಗೆಲ್ಲುತ್ತೆ ಅಂಥೇಳಿ. ಬಟ್ ಇದಕ್ಕೂ ಕಲ್ಲು ಹಾಕುವಂಥ ಸಮಯ ಈ ಪಾಕಿಸ್ತಾನ ಮಾಡ್ತಾಯಿದೆ. ನೋಡ್ರಿ ಏನು ಮಾಡ್ತೀರಾ, RCB ಕಪ್ ಗೆಲ್ಲಬೇಕು ಅಂತಂದರೆ ಎಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ. ಪಾಪ ಇವಾಗ ಟಾಪಲ್ಲಿದೆ ಟೀಮು, ಚೆನ್ನಾಗಿ ಆಡ್ತಾರೆ, ಈ ಒಂದು ಹೋಪ್ ಇತ್ತು. ಇದ್ರ ನಡುವೆ ಇದೊಂದು ಗ್ಯಾಪ್ ಕೊಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಐ ಹೋಪ್ ಈ ಸರಿ ಮ್ಯಾಚ್ ಇನ್ನು ಒಂದು ಮ್ಯಾಚ್ ಗೆದ್ದಿದ್ರೆ ಸಾಕಾಗಿತ್ತು, ಕ್ವಾಲಿಫೈ ಆಗಿಬಿಡ್ತಿತ್ತು. RCB ಆಲ್ರೆಡಿ ಕ್ವಾಲಿಫೈಡೇ ಲೆಕ್ಕಕ್ಕೆ, ಬಟ್ ಕ್ಯೂ ಅಂತೇಳಿ ಅಫಿಷಿಯಲಿ ಕ್ವಾಲಿಫೈ ಆಗಿಬಿಡ್ತಿತ್ತು. ಇವತ್ತಿನ ಮ್ಯಾಚ್ ನಡೆದಿದ್ರೆ LSG ವರ್ಸಸ್ RCB ಇತ್ತು, ಅದು ಲಕ್ನೋದಲ್ಲಿ ಇದ್ದಿದ್ದು ಮ್ಯಾಚು. ಸೊ ಹಾಗಾಗಿ ಅಲ್ಲಿ ಕೂಡ ಈಗ ಟೋಟಲಿ ಇವತ್ತು ಭಾರತ ಸರ್ಕಾರ ಏನು BCCIಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದೆ, ಆ ಪ್ರಕಾರವಾಗಿ ಸದ್ಯಕ್ಕೆ ಗೇಮ್ನ ಬ್ಯಾನ್ ಮಾಡಿದ್ದಾರೆ. IPL ಆ ಕಡೆ PSLನೂ ಕೂಡ ಅವರು ಕೂಡ ಬ್ಯಾನ್ ಮಾಡಿದ್ದಾರೆ. ಆದರೆ ನಮ್ಮ IPL ನಿಂತ್ಕೊಳ್ಳುತ್ತೆ ಅಂಥೇಳಿ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಈ ಸಮಯ ಆ ಥರ ಇದೆ. ಸೊ ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಬೇಕು. ನಮ್ಮ ಯೋಧರು ಕೂಡ ಸಾಯ್ತಾ ಇದ್ದಾರೆ. ಸೊ ಕೆಲವೊಬ್ಬರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಯಾವುದ್ಯಾವುದೋ ಹಳೆ ವೀಡಿಯೋನ, ಆರ್ಮಿ ವೀಡಿಯೋಗಳನ್ನ ತಗೊಂಡು ಹಾಗಾಗಿದೆ ಹಿಂಗಾಗಿದೆ ಸುಳ್ಳು ಪೋಸ್ಟ್ಗಳನ್ನ ದಯವಿಟ್ಟು ಶೇರ್ ಮಾಡೋಕ್ಕೆ ಹೋಗಬೇಡಿ. ನೈಜವಾಗಿ ಏನು ನಡೆದಿದೆಯೋ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ಳೋವಂಥದ್ದು. ಅಥವಾ ಆರ್ಮಿ ಆಫೀಸ್ಗಳು ಅಥವಾ ಆರ್ಮಿ ಟ್ಯಾಂಕರ್ಗಳು ಏನೋ ಮೂವ್ ಆಗ್ತಾ ಇದ್ದಾವೆ ಅಂತಂದರೆ ಅಂಥ ವೀಡಿಯೋಗಳನ್ನ ಸೆರೆ ಹಿಡಿದು ಏನೋ ರೀಲ್ಸ್ ಮಾಡಿ ಬಿಡೋಕ್ಕೆ ಹೋಗಬೇಡ್ರಿ. ಅದರಿಂದನೂ ಕೂಡ ವೈರಿಗಳಿಗೆ ಹೆಲ್ಪ್ ಆಗ್ಬೋದು, ಯಾವುದಕ್ಕಾದರೂ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ತುಂಬ ಜವಾಬ್ದಾರಿಯುತವಾಗಿ ಈ ಸಮಯದಲ್ಲಿ ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ನಾಗರಿಕರ ಕರ್ತವ್ಯ ಆಗಿರುತ್ತೆ. ಸೊ ಇದಿಷ್ಟು ನನ್ನ ವಿಷಯ ಆಗಿತ್ತು. ನಮಸ್ಕಾರ.